ದೇವರಿಗೆ ಹಣ ಹಾಕೋದು ದಾನವಲ್ಲ, ನಾವು ಮಾಡತಕ್ಕಂಥ ಪಾಪದ ಪ್ರಾಯಶ್ಚಿತ್ತದ ಒಂದು ಮುಖ. ದೇವರ ಹುಂಡಿಗೆ ಹಣ ಹಾಕೋದು ಅಸಹ್ಯಕರವಾದದ್ದು ಅಂತ ಖ್ಯಾತ ಕಾದಂಬರಿಕಾರ ಕುಂ ವೀರಭದ್ರಪ್ಪ ಹೇಳಿದ್ದಾರೆ. ರಾಯಚೂರಲ್ಲಿ ಮಾತಾಡಿರೋ ಅವರು, ದೇವರ ಹುಂಡಿಗೆ ಹಣ ಹಾಕೋದು ಪಾಪವನ್ನ ರಿನ್ಯೂವಲ್ ಮಾಡಿದ ಹಾಗೆ. ನಾನು ಇಷ್ಟೊಂದು ಪಾಪ ಮಾಡಿದ್ದೀನಿ, ಭ್ರಷ್ಟಾಚಾರ ಮಾಡಿದ್ದೀನಿ, ಇಷ್ಟು ಜನರನ್ನ ಹಾಳು ಮಾಡಿದ್ದೀನಿ, ದಯವಿಟ್ಟು ಇದನ್ನ ಕ್ಷಮಿಸು, ಹೊಸದಾಗಿ ಪಾಪ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಪ್ರಾರ್ಥಿಸೋದು ಅಂತ ಹೇಳಿದ್ದಾರೆ. ಅಲ್ಲದೆ ಮುಂದೆ ರೋಜಾ, ಹಜ್, ಜಕಾತ್ ಇವೆಲ್ಲ ಶುರುವಾಗ್ತವೆ, ಅವೆಲ್ಲ ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳುತ್ತೆ. ಕುರಾನ್ ಬಗ್ಗೆ ಹೇಳಿದ್ರೆ ಮುಸ್ಲಿಂ ಪರ ಮಾತನಾಡ್ತೀನಿ ಅಂತ ಎಲ್ಲ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಈ ತಿರುಪತಿಯ ಇದನ್ನು ನೋಡಿದ್ರೆ ನಿಜವಾಗ್ಲೂ ನನಗೆ ಅತ್ಯಂತ ಅಸಹ್ಯಕರವಾಗಿರ್ತಕ್ಕಂಥದ್ದು ಯಾವುದು ಅಂದರೆ, ದೇವರ ಹುಂಡಿಗಳಿಗೆ ಕೋಟಿಗಟ್ಟಲೆ ಕೇಜಿಗಟ್ಟಲೆ ಬಂಗಾರ ಆಗ್ತಾರಲ್ಲ, ಅವರು ಈ ದೇಶದಲ್ಲಿ ನಿಜವಾದ ದೊಡ್ಡ ಮುಂದಿನ ಹೇಳೋದಿಲ್ಲ, ಮತ್ತೆ ಪತ್ರಿಕೆ ಬರೀತಾರೆ ಇವು ಹಿಂದುತ್ವ ಏನು ಬಿಡ್ತಾರೆ, ಅದು ಪ್ರಾಬ್ಲಮ್ ಅಲ್ವಾ. ಏನು ನೋಡ್ಬಾ ಮುಸಲ್ಮಾನರು ಹೊಡೆದಾಗ ಇದನ್ನ ತಿರುಪತಿ ಹುಂಡಿಗೆ ಹಾಕಿದಾಗ ಗ್ಯಾಸ್ ಅಂತ ಇಟ್ಟ ನೀವೇನಾದ್ರು ಕೇಳಿ ನನಗೆ ಇದು ಪ್ರಾಬ್ಲಮ್ ಇಲ್ಲ, ಕೊಡ್ರಿ ಬಡವರಿಗೆ ಕೊಡ್ರಿ. ನೀವೇನು ಮಾಡ್ತಾ ಇದ್ರಲ್ಲ, ಈ ಥರ ಪುಣ್ಯಾತ್ಮರು ಮಾಡ್ತಾ ಇದ್ರಲ್ಲ, 29 ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ, ಜಮ್ಮಣ್ಣ ಅಂತ ಇದ್ದಾರೆ. ಕೂಲಿ ಮಾಡಿದ ವ್ಯಕ್ತಿ ಕೂಲಿ ಮಾಡಿದ 60,000 ರೂಪಾಯಿ. ಒಂದು ಇಷ್ಟು ಜನ ಮಕ್ಕಳಿಗೆ 11 ಜನ ಮಕ್ಕಳಿಗೆ ಸೈಕಲ್ ಕೊಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.